ಶಿಕ್ಷಕರ ವಸತಿ ಗೃಹವನ್ನ ಪ್ರೈವೇಟ್ ಕೋಚಿಂಗ್ ಸೆಂಟರ್ ಮಾಡಿಕೊಂಡ ಭೂಪ. ಸೀಸ್ ಆಗಿದ್ರೆ ಯಾರು ಪರ್ಮಿಷನ್ ತಗೊಂಡು ಓಪನ್ ಮಾಡಿದ್ರು? ನನ್ನ ಪ್ರಶ್ನೆ ಒಂದೇ ಸರ್. ಶಿಕ್ಷಣಾಧಿಕಾರಿಗಳ ಅನುಮತಿ ಪಡೆಯದೆ ಅಕ್ರಮವಾಗಿ ನವೋದಯ ಕೋಚಿಂಗ್ ಸೆಂಟರ್. ಶಿಕ್ಷಣ ಇಲಾಖೆ ಪರ್ಮಿಷನ್ ಬಿಒ ಪರ್ಮಿಷನ್ ಕೊಟ್ಟಿದ್ದಾರೆ. ಇವಾಗ ಮಾತಾಡಿದ್ಮೇಲೆ ನಾನು ಸೀಸ್ ಮಾಡಿ ಬಂದಿದ್ದೀನಿ, ಸೀಸ್ ಆಗಿದೆ ಅದು ಅಂತ. ಹಿರೇಕೆರೂರು ತಾಲೂಕಿನ ಮೇದೂರಿನಲ್ಲಿ ಶಾಲಾ ಸಮಯದಲ್ಲೇ ಮಕ್ಕಳಿರ್ತಾರೆ ಕೋಚಿಂಗ್ ಸೆಂಟರ್ನಲ್ಲಿ. ಸ್ಕೂಲ್ ಟೈಮ್ ಗವರ್ನಮೆಂಟ್ ಆಸ್ತಿ. ಹಾಗಾಗಿ ಶಿಕ್ಷಣಾಧಿಕಾರಿಗಳ ಕೊಮ್ಮಕ್ಕಿಲ್ಲದೆ ನಡೀತಿದೆ ಈ ಅಕ್ರಮ ಕೋಚಿಂಗ್ ಸೆಂಟರ್. ನೀವು ಬೀಗ ಹಾಕಿದೆಲ್ವಾ? ಈ ಒಳಗಿಂದ ಹಾಕಿದ್ರಲ್ಲ ಮೇಡಮ್, ಬೀಗ ಹಾಕಿದೆಲ್ಲ. ನೀವೇ ಹೇಳ್ತಿದ್ರಿ ತಾನೇ ಕ್ಲೋಸ್ ಆಗಿದೆ, ಸೀಸ್ ಆಗಿದೆ ಅಂತ ನೀವೇ ಹೇಳ್ತಾ ಸೀಸ್ ಆಗಿದೆ ಅಲ್ಲ ಮೇಡಮ್? ಹೂ ಇದೆ. ಕಳೆದ ತಿಂಗಳಿನಲ್ಲಿ ಸೀಸ್ ಮಾಡಿ ಬೀಗ ಹಾಕಿದ್ದ ಕೋಚಿಂಗ್ ಸೆಂಟರ್ ಈಗ ರಾಜಾರೋಷವಾಗಿ ನಡೀತಾ ಇದೆ. ಹಿರೇಕೆರೂರು ರಟ್ಟಿಹಳ್ಳಿ ಏನು ಅವಳಿ ತಾಲೂಕೇನಿದೆ, ಈ ತಾಲೂಕಿನ ಮೇದೂರು ಅಂತಕ್ಕಂಥ ಗ್ರಾಮದಲ್ಲಿ ವ್ಯಕ್ತಿಯೋರ್ವ ಈ ಗುರುಭವನ ಏನಿದೆ, ಶಿಕ್ಷಕರ ವಸತಿ ಗೃಹಗಳೇನಿದೆ, ಸರ್ಕಾರಿ ಭವನಗಳು, ಅದನ್ನ ಅಕ್ರಮವಾಗಿ ಬಳಸ್ಕೊಳ್ತಾ ಇರುವಂತದ್ದು. ಇಲ್ಲಿ ಈ ಅನಧಿಕೃತ ಕೋಚಿಂಗ್ ಸೆಂಟರ್ ನ ನಡೆಸ್ತಾ ಇರುವಂತದ್ದು. ಅದ್ರಲ್ಲೂ ಕೋಚಿಂಗ್ ಸೆಂಟರ್ ನ ನಡೆಸಿದ್ರು ಪರವಾಗಿಲ್ಲ, ಆದ್ರೆ ಶಾಲಾ ಸಮಯದಲ್ಲಿ ಮಕ್ಕಳು ಇದೇ ಕೋಚಿಂಗ್ ಸೆಂಟರ್ ಅಲ್ಲಿ ಇರ್ತಾ ಇದ್ದಾರೆ. ಆದ್ರೆ ಶಿಕ್ಷಣ ಇಲಾಖೆ ನಿದ್ದೆ ಮಾಡ್ತಾ ಇದೆ ಅಂತ ಕಳೆದ ಬಾರಿ ಮತ್ತೊಂದು ಸುದ್ದಿ ವಾಹಿನಿಯಲ್ಲಿ ಈ ಸುದ್ದಿ ಬಿತ್ತರಗೊಂಡಿತ್ತು. ಬಿಇಒ ಕೂಡ ಬಂದು ಇದನ್ನ ಸೀಸ್ ಮಾಡಿದ್ರು. ನಾನು ಕೂಡ ಬಿಇಒಗೆ ಕರೆ ಮಾಡಿದ್ದೇನೆ, ಮಾತನಾಡಿದ್ದೇನೆ, ಆದ್ರೂ ಕೂಡ ಅವ್ರು ಹೇಳಿದ್ದು ಇಲ್ಲ, ಅದು ಸೀಸ್ ಆಗಿದೆ ಅಂತ. ಈಗ ನಾನು ಅಲ್ಲಿ ಹೋಗಿ ಪ್ರತ್ಯಕ್ಷವಾಗಿ ಆ ಏನು SNK ಅಂತಕ್ಕಂಥ ನವೋದಯ ಕೋಚಿಂಗ್ ಸೆಂಟರ್ ಅಂತ ಏನಿದೆ ಅದ್ರ ಮುಂಭಾಗದಲ್ಲಿ ನಿಂತ್ಕೊಂಡೆ ನಾನು ಬಿಇಒಗೆ ಕರೆ ಮಾಡ್ತೀನಿ. ಬಿಇಒ ಹೇಳ್ತಾರೆ ಇಲ್ಲ, ಆ ಕೋಚಿಂಗ್ ಸೆಂಟರ್ ಬಂದ್ ಆಗಿದೆ ಅಂತ. ಸರ್ ಸ್ಥಳಕ್ಕೆ ಬನ್ನಿ, ನಾನು ಇಲ್ಲೇ ಇದ್ದೀನಿ ಅಂದ್ರೆ ನಾನು ಇವತ್ತು ರಜೆಯಲ್ಲಿದ್ದೇನೆ, ಇವತ್ತು ರಜೆ ಇದೆ, ಇವತ್ತು ಕೆಲಸ ಮಾಡೋಕ್ ಆಗೋದಿಲ್ಲ ಅಂತ ಬಿಇಒ ಅವರು ಕೂಡ ಹಾರಿಕೆ ಉತ್ತರವನ್ನ ನೀಡ್ತಾರೆ. ನೀವು ನೋಡ್ತಾ ಹೋಗ್ಬೋದು. ನಾನಿಲ್ಲಿ ಕೇಳ್ತಾ ಇದ್ದೀನಿ ಈ ವ್ಯಕ್ತಿಗೆ, ಇದು ಶಾಲಾ ಸಮಯದಲ್ಲಿ ಕೋಚಿಂಗ್ ಸೆಂಟರ್ ಅಲ್ಲಿ ಮಕ್ಕಳು ಯಾಕಿದ್ದಾರೆ ಅಂತ. ಹಾಗಾದ್ರೆ ಶಾಲೆಯ ಹಾಜರಾತಿ ಶಾಲೆಯಲ್ಲಿ ಇರುತ್ತೆ, ಮಕ್ಕಳು ಭೌತಿಕವಾಗಿ ಇಲ್ಲಿ ಕೋಚಿಂಗ್ ಸೆಂಟರ್ ಅಲ್ಲಿ ಇರ್ತಾ ಇದ್ದಾರೆ, ಅದು ವಸತಿಯುತ ಕೋಚಿಂಗ್ ಸೆಂಟರ್. ಹಾಗಾದ್ರೆ ಮತ್ತೊಂದು ಪ್ರಶ್ನೆ ಕಾಡುತ್ತೆ, ಶಾಲೆಗೆ ಬರುವಂತಹ ಹಾಲು, ಮೊಟ್ಟೆ, ಬಿಸಿ ಊಟ ಇದೆಲ್ಲವುಗಳ ಲೆಕ್ಕ ಎಲ್ಲಿ ಹೋಗ್ತಾ ಇದೆ? ಹಾಗಾದ್ರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು? ಮತ್ತೊಂದು ಸಂಚಿಕೆಯಲ್ಲಿ ನಾನು ಭೇಟಿ ಆಗ್ತೇನೆ. ಆಯ್ತು, ಇವಾಗ ಲೀಗಲ್ ಇದಾರಲ್ವಾ? ಸೀಸ್ ಆಗಿದ್ರೆ ಯಾರು ಪರ್ಮಿಷನ್ ತಗೊಂಡು ಓಪನ್ ಮಾಡಿದ್ರು? ನನ್ನ ಪ್ರಶ್ನೆ ಒಂದೇ ಸರ್. ಗ್ರಾಮಸ್ಥರು ಶಿಕ್ಷಣ ಇಲಾಖೆ ಪರ್ಮಿಷನ್ ಬಿಇಒ ಪರ್ಮಿಷನ್ ಕೊಟ್ಟಿದ್ದಾರೆ. ಇವಾಗ ಮಾತಾಡಿದ್ಮೇಲೆ ನಾನು ಸೀಸ್ ಮಾಡಿ ಬಂದಿದ್ದೀನಿ, ಸೀಸ್ ಆಗಿದೆ ಅದು ಅಂತ. ಸೀಸ್ ಆಗಿದ್ದು ಯಾಕೆಂದ್ರೆ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ. ಒಂದೇ ಕ್ವಶನ್. ಎರಡನೇದು ಸ್ಕೂಲ್ ಟೈಮ್ ಅಲ್ಲಿ ಇಲ್ಲಿ ಮಕ್ಕಳು ಇರಂಗಿಲ್ಲ. ಇಡೀ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಇದು ಹಾಳಾಗ್ತಿದೆ, ಹಾಳಾಗಿದ್ದನ್ನು ಅಭಿವೃದ್ಧಿಗೊಳಿಸಬೇಕು ಅನ್ನುವಂತ ಉದ್ದೇಶ ಮತ್ತು ಸಮಾಜದ ಆಸ್ತಿ ಮತ್ತು ಗವರ್ನಮೆಂಟ್ ಆಸ್ತಿಯನ್ನ ಸಾರ್ವಜನಿಕ ಸ್ವತ್ತು ಗವರ್ನಮೆಂಟ್ ಆಸ್ತಿ. ಹಾಗಾಗಿ ಅದನ್ನ ರಕ್ಷಣೆ ಮಾಡುವಂತ ಉದ್ದೇಶ ಇಡೀ ಊರಿನ ಗ್ರಾಮಸ್ಥರೈತಿ. ಆ ಗ್ರಾಮಸ್ಥರ ಪರವಾಗಿ ನಾನು ಓಪನ್ ಮಾಡಿರೋದು. ವೈಯಕ್ತಿಕ ವಿಚಾರಕ್ಕೆ ಬಳಕೆ ಮಾಡ್ತಾ ಇಲ್ಲ. ವೈಯಕ್ತಿಕ ವಿಚಾರಕ್ಕೆ ನಾನು ಸ್ವಂತ ವಿಚಾರಕ್ಕೆ ಬಳಕೆ ಆಗ್ತಾ ಇಲ್ಲ. ಹೌದು, ಫ್ರೀಯಾಗಿ ಮಾಡಿಸ್ತಾ ಇರೋದು. ಪ್ರತಿ ಒಂದು ಮಗುನು ಕೂಡ ನಾನು ಏನ್ ಮಾಡ್ತಿದ್ದೀನಿ ಅಂತ, ಅನಾಥ ಮಕ್ಕಳು, ವೃದ್ಧಾಶ್ರಮದಲ್ಲಿರ್ತಕ್ಕಂಥ ಮಕ್ಕಳು, ಮತ್ತೆ ತಂದೆ ತಾಯಿ ಸತ್ತಿರ್ತಕ್ಕಂಥ ಮಕ್ಕಳು ಮತ್ತು ಕೋವಿಡ್ ಸಂಖ್ಯೆಯಲ್ಲಿ ಸತ್ತಿರ್ತಕ್ಕಂಥ ಮಕ್ಕಳಿಗೆ ಫ್ರೀ ಆಗಿ ಕೋಚಿಂಗ್ ಮಾಡ್ತಿದ್ದೀನಿ. ಅಲ್ಲ ಮೇಡಮ್, ಈಗ ನೀವು ಹೇಳ್ತಿದ್ದೀರಲ್ಲ ಕ್ಲೋಸ್ ಆಗಿದೆ ಅಂತ, ನಾನು ಯಾಕೆ ಓಪನ್ ಮಾಡ್ಲಿ? ನೀವು ಬೀಗ ಹಾಕಿದೆಲ್ವಾ? ಅಲ್ಲ ಮೇಡಮ್, ಬೀಗ ಹಾಕಿದೆಲ್ಲ. ನೀವೇ ಹೇಳ್ತಿದ್ದೀರಿ ತಾನೇ ಕ್ಲೋಸ್ ಆಗಿದೆ, ಸೀಸ್ ಆಗಿದೆ ಅಂತ ನೀವೇ ಹೇಳ್ತಾ. ಅಲ್ಲ ಮೇಡಮ್, ಹೂ ಇದೆ, ಸೀಸ್ ಆಗಿದ್ದು ಪ್ರೂಫ್ ಇದೆ, ನನ್ನ ಹತ್ರನೂ ಪ್ರೂಫ್ ಇದೆ, ನಿಮ್ಮ ಹತ್ರನೂ ಪ್ರೂಫ್ ಇದೆ. ಆದ್ರೆ ಮೇಡಮ್ ನನ್ನ ಎಂತ ನಾನು ಓಪನ್ ಮಾಡಲ್ಲ ಹೇಳಿಲ್ಲ. ಸೀಸ್ ಆಗಿದೆ ಅಲ್ವಾ? ಸೀಸ್ ಆಗಿದೆ ಅಲ್ಲ. ನಾನೀಗ ಈ ಮೇದೂರು ಏನಿದೆ, ಹಿರೇಕೆರೂರು ತಾಲೂಕಿನ ಮೇದೂರು ಗ್ರಾಮದಲ್ಲಿರುವಂತ ಈ SK ನವೋದಯ ಕೋಚಿಂಗ್ ಸೆಂಟರ್ ಮುಂಭಾಗದಲ್ಲಿದ್ದೇನೆ. ಈ ಗುರುಭವನ ಏನಿದೆ ಇದು ಶಿಕ್ಷಕರ ವಸತಿ ನಿಲಯ. ಇದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಇದು ಯಾವುದೇ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ. ನಾನು ಒತ್ತಿ ಹೇಳ್ತಾ ಇದ್ದೇನೆ, ಇದು ಪಬ್ಲಿಕ್ ಪ್ರಾಪರ್ಟಿ, ಇದು ಸರ್ಕಾರಿ ಶಿಕ್ಷಕರ ವಸತಿ ನಿಲಯ. ಆದರೆ ಇದನ್ನ ಪ್ರೈವೇಟ್ ಆಗಿ ಬಳಸ್ಕೊಳ್ತಿದ್ದಾರೆ ಅಂತ ಪಬ್ಲಿಕ್ಸ್ ನಡೆದಂಥ ಅಪರಾಧದ ಮೇಲೆ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಕಳೆದ 1 ತಿಂಗಳ ಹಿಂದೆ ಬಿತ್ತರವಾಗಿರ್ತಕ್ಕಂಥ ಸುದ್ದಿಯ ಪರಿಣಾಮ ಬಿಇಒ ಇದನ್ನು ಈಗ ಕ್ಲೋಸ್ ಮಾಡಿದ್ರು. ಆದರೆ ಅನಧಿಕೃತವಾಗಿ ಮತ್ತೆ ಇದನ್ನು ಓಪನ್ ಮಾಡಿದ್ದಾರೆ. ನಾನೀಗ ಟೈಮ್ನ ತೋರಿಸ್ತಾ ಹೋಗ್ತೀನಿ. ಇವತ್ತು ಸ್ಯಾಟರ್ಡೆ, ಇದು 10:30 ಸಮಯ. ಆದರೂ ಕೂಡ ಮಕ್ಕಳು ಇಲ್ಲಿಂದ ಹೊರ ಹೋಗ್ತಾ ಇದ್ರು. ಶಾಲಾ ಸಮಯದಲ್ಲಿ ಯಾವುದೇ ಕೋಚಿಂಗ್ ಸೆಂಟರ್ನಲ್ಲಿ ಯಾವುದೇ ಮಕ್ಕಳು ಇರೋ ಹಾಗಿಲ್ಲ. ಇದು ಇಲ್ಲೀಗಲ್, ಇದು ಕಾನೂನು ಬಾಹಿರ. ಹಾಗೆ ಯಾವುದೇ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ಬಾರದೆ ಈ ರೀತಿಯಾಗಿ ನಡೆಸೋ ಹಾಗಿಲ್ಲ. ಆದರೆ ಇವರು ಇದನ್ನ ಪಬ್ಲಿಕ್ ಪ್ರಾಪರ್ಟಿಯಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ, ಇದನ್ನ ಪ್ರೈವೇಟ್ ಪ್ರಾಪರ್ಟಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ.
ನೀವು ನೋಡ್ಬೋದು ಲಾಕ್ ಮಾಡಿದ್ದಾರೆ ಇವಾಗ ಜಸ್ಟ್ ನನ್ನ ಹತ್ರ ಕ್ಯಾಪ್ಚರ್ ಫುಟೇಜಸ್ ಇದೆ. ಇದೇ ಕೋಚಿಂಗ್ ಸೆಂಟ್ರಿಂದ ಮಕ್ಕಳು ಹೊರ ಬಂದಿರುವಂಥದ್ದು. ಅನಧಿಕೃತವಾಗಿ ನಡೆಸ್ತಕ್ಕಂಥ ಈ ಕೋಚಿಂಗ್ ಸೆಂಟ್ರಲ್ಲಿ ನಾಳೆ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ, ವಿದ್ಯಾಭ್ಯಾಸದ ಮೇಲೆ ಏನಾದರೂ ಪರಿಣಾಮ ಬೀಳಿದ್ರೆ ಅದಕ್ಕೆ ನೇರವಾಗಿ ಹೊಣೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಆಗಿರ್ತಾರೆ. ಅವರದ್ದೇ ಕೈ ಶಾಮೀಲಾಗಿದೆ ಅಂತಕ್ಕಂಥ ಪಬ್ಲಿಕ್ ಒಂದಷ್ಟು ವಿಚಾರಗಳ ಆರೋಪಗಳ ಮೇಲೆ ಇವತ್ತು ನಾನು ಚಿತ್ರೀಕರಣ ಮಾಡೋಕ್ಕೆ ಬಂದಿದ್ದೀನಿ. ಇದೇ ವ್ಯಕ್ತಿ ನನಗೆ ಚಿತ್ರೀಕರಣ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇದು ಲೀಗಲಿ ಆಗಿದ್ದರೆ ಅವ್ರು ಪರ್ಮಿಷನ್ ತೊಗೊಂಡಿದ್ದಿದ್ರೆ ನನಗೆ ಒಳಗೆ ಹೋಗೋಕ್ಕೆ ಅವಕಾಶ ಕೊಡ್ಬೋದಾಗಿತ್ತು. ಅವ್ರು ಮಾಡ್ತಕ್ಕಂಥ ಕಾರ್ಯ ಒಳ್ಳೆಯದೇ ಆಗಿದ್ದರೆ ಅದಕ್ಕೆ ನ್ಯೂಸ್ ಪಲ್ಸ್ ಯಾವತ್ತೂ ಕೂಡ ಅವ್ರ ಪರವಾಗಿ ನಿಂತ್ಕೊಳ್ಳುತ್ತೆ. ಆದರೆ ಆ ವ್ಯಕ್ತಿ ಈಗ ಹೊರಗಡೆಯಿಂದ ಅದನ್ನು ಲಾಕ್ ಮಾಡ್ಕೊಂಡಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಅನುಮಾನಕ್ಕೆ ಮಾಡಿಕೊಡ್ತಾ ಇದೆ.